ನಮಸ್ಕಾರ. ವಿಸ್ಮಯ ಲೋಕಕ್ಕೆ ಸ್ವಾಗತ. ಭೂಮಿಯ ಮೇಲೆ ಒಂದಲ್ಲ ಒಂದು ಕಡೆ ವಿಸ್ಮಯಗಳು ನಡೆಯುತ್ತಲೇ ಇರುತ್ತವೆ. ಕಣ್ಣಿಗೆ ಕಾಣುವ, ಕಣ್ಣಿಗೆ ಕಾಣದೇ ಇರುವ ಅಗೋಚರ ಶಕ್ತಿಗಳು ಕೂಡ ವಿಸ್ಮಯ ಲೋಕಕ್ಕೆ ಬರುತ್ತವೆ. ಸ್ನೇಹಿತರೆ, ಈಗ ನಾವು ನೋಡುತ್ತಿರುವ ಒಂದು ವಿಸ್ಮಯವನ್ನು ನಿಮಗೆ ತಿಳಿಸುತ್ತೇನೆ. ನಾವು ಈಗ ನೋಡುತ್ತಿರುವುದು ಒಂದು ಕಲ್ಲಿನ ಕಂಬ. ಈ ಕಲ್ಲಿನ ಕಂಬಕ್ಕೆ ಆಧಾರವಾಗಿರುವುದು ಕೇವಲ ಬೃಹತ್ ಆಲದ ಮರ. ಸ್ನೇಹಿತರೆ, ಈ ಕಲ್ಲಿನ ಕಂಬವನ್ನು ನೀವು ನೋಡುತ್ತಿದ್ದೀರಾ. ಈ ಕಲ್ಲಿನ ಕಂಬಕ್ಕೆ ಚಿಕ್ಕ ಚಿಕ್ಕ ಕಲ್ಲುಗಳಿಂದ ಜೋಡಿಸಿ ಈ ಬೃಹತ್ ಕಲ್ಲಿನ ಕಂಬವನ್ನು ಇಟ್ಟಿದ್ದಾರೆ. ಇದು ಯಾವುದೋ ದೇವಾಲಯದ ಕುರುಹುಗಳಿರಬಹುದು ಎಂದು ಕಾಣಿಸುತ್ತದೆ. ಆದರೆ ಸುತ್ತಮುತ್ತಲು ನೋಡಿದಾಗ ಯಾವುದೇ ಕುರುಹುಗಳು ಇರುವುದಿಲ್ಲ. ಈ ಕಲ್ಲುಗಳನ್ನು ಜೋಡಿಸಿರುವ ರೀತಿಯಿಂದ ನೋಡಿ. ಈ ಕಲ್ಲುಗಳನ್ನು ಜೋಡಿಸಿರುವುದು ಅಷ್ಟೇ ಬಿಟ್ಟರೆ ಯಾವುದೇ ಲೇಪನವನ್ನು ಕೂಡ ಇದಕ್ಕೆ ಬಳಸಿಲ್ಲ. ಈ ಬೃಹತ್ ಕಂಬವನ್ನು ಹಾಗೆಯೇ ನಿಲ್ಲಿಸಲಾಗಿದೆ. ಇದು ವಿಸ್ಮಯವಲ್ಲದೆ ಮತ್ತೇನು? ಈ ವಿಸ್ಮಯಕ್ಕೆ ಜನರು ಇಟ್ಟಿರುವುದು ಒಂದು ದೈವಶಕ್ತಿ. ಈಗ ನಾವು ನೋಡುತ್ತಿದ್ದೇವೆ, ಈ ಕಂಬಕ್ಕೆ ಜನಗಳು ಈಗಾಗಲೇ ದೈವಶಕ್ತಿಯ ಮೊರೆ ಹೋಗಿದ್ದಾರೆ. ಈ ಕಂಬಕ್ಕೆ ಬಂದು ಪೂಜೆ ಸಲ್ಲಿಸುತ್ತಿದ್ದಾರೆ. ಇಲ್ಲಿ ಅದೇ ರೀತಿಯ ವಿಸ್ಮಯಗಳು ನಡೆಯುತ್ತಲೇ ಇರುತ್ತವೆ. ಇಲ್ಲಿನ ಜನಗಳನ್ನು ಒಂದು ರೀತಿಯ ಸೂಜಿಗಲ್ಲಿನಂತೆ ಈ ಕಂಬ ದೂರದಿಂದಲೇ ಒಂದು ಸರಿ ಇದರ ಕಡೆ ತಿರುಗಿ ನೋಡಿದರೆ ತನ್ನತ್ತ ಸೆಳೆಯುತ್ತಿದೆ. ಅದೇ ರೀತಿಯ ಸೆಳೆತದಿಂದಲೇ ನಾನು ಕೂಡ ಈ ಕಂಬದ ಹತ್ತಿರ ಹೋಗಿ ಇಲ್ಲಿನ ಒಂದು ಚಿಕ್ಕ ವಿಡಿಯೋವನ್ನು ಮಾಡಿದ್ದೇನೆ. ಮುಂದಿನ ಸಾರಿ ಇದರ ಸಂಪೂರ್ಣ ವಿವರವನ್ನು ತಿಳಿಸುತ್ತೇನೆ. ನಮಗೆ ಕಣ್ಣಿಗೆ ಕಾಣಿಸದೇ ಇರುವ ಒಂದೊಂದು ವಿಸ್ಮಯಗಳಲ್ಲಿ ಇದು ಒಂದು ರೀತಿಯ ವಿಸ್ಮಯವೇ. ಇದಕ್ಕೆ ಆಸರಿಯಾಗಿ ನಿಂತಿರುವುದು ಕೇವಲ ಬೃಹತ್ತಾದ ಒಂದು ಆಲದ ಮರ. ಈ ವಿಸ್ಮಯವನ್ನು ಮುಂದಿನ ಸಾರಿ ಸಂಪೂರ್ಣ ವಿವರಗಳೊಂದಿಗೆ ನಿಮಗೆ ತಿಳಿಸುತ್ತೇನೆ. ಯಾವುದೇ ಆದರೂ ಒಂದು ವಿಸ್ಮಯ ಜಗತ್ತು ನಿಮ್ಮ ನಡುವೆಯೇ ಇದ್ದರೂ ನಮಗೆ ಕಾಣಿಸದಿರುವಂಥದ್ದೇ ಒಂದು ಪ್ರಕೃತಿಗೆ ಸವಾಲು. ಮುಂದೊಂದು ದಿನ ಈ ಒಂದು ಪ್ರಕೃತಿಯ ಕಲ್ಲು ದೊಡ್ಡ ದೇವಾಲಯವೂ ಕೂಡ ಆಗಬಹುದು. ನೋಡೋಣ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಆಶ್ಚರ್ಯ ಒಂದು ವಿಷಯವನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಮಂಜುನಾಥ್ ಮಿರ್ಲೆ.